ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಪೂಜಾ. GDS ವೇಕೆನ್ಸಿ ನಲ್ಲಿ ಇರುವಂತಹ ಹುದ್ದೆಗಳ ಬಗ್ಗೆ ತಿಳ್ಕೊಳ್ತಾ ಇದ್ದೀವಿ. ನೀವು ಈಗಾಗಲೇ ಪೋಸ್ಟ್ ಆಫೀಸ್ GDS ಜಾಬ್ಗೆ ಅಪ್ಲಿಕೇಶನ್ ಅನ್ನ ಹಾಕಿದ್ದೀರಾ ಫ್ರೆಂಡ್ಸ್. ಹಾಗೇನೆ ಎಲ್ಲರೂ ಕೂಡ ಅಪ್ಲಿಕೇಶನ್ ಅನ್ನ ಫಿಲ್ ಮಾಡಿದ್ದೀರಾ ಅಂತ ನಾನು ಅನ್ಕೊಳ್ತೀನಿ. ನಿಮಗೆ ಒಂದು ಡೌಟ್ ಇರುತ್ತೆ, BPM ಅಂದರೆ ಏನು, ABPM ಅಂದರೆ ಏನು, ಅವ್ರ ಕೆಲಸ ಏನಿರುತ್ತೆ, ಹಾಗೆಯೇ ಅವ್ರಿಗೆ ಯಾವ ಎಲ್ಲ ಜವಾಬ್ದಾರಿಗಳಿರುತ್ತೆ, ನಾವು ಯಾವ ಒಂದು ಪೋಸ್ಟ್ಗೆ ಅಪ್ಲೈನ ಮಾಡ್ಬೋದಿತ್ತು ಅಂತ ನಿಮಗೆ ಒಂದು ಡೌಟ್ ಇರುತ್ತೆ ಫ್ರೆಂಡ್ಸ್. ಸೊ ವಿಡಿಯೋ ಬರಲಿಕ್ಕೆ ಸ್ವಲ್ಪ ತಡವಾಗಿದೆ, ಕ್ಷಮಿಸಿ. ಆದರೆ ನಾನು ಈ ಒಂದು ವಿಡಿಯೋದಲ್ಲಿ ನಿಮಗೆ ಒಂದು ವೇಳೆ ನೀವು GDS ಪೋಸ್ಟ್ಗೆ ಅಪ್ಲೈ ಮಾಡಿದ್ದೇ ಆಗಿದ್ರೆ ನಿಮಗೆ BPM ಅಂದರೆ ಏನು, ABPM ಅಂದರೆ ಏನು, ಅವರ ಕೆಲಸ ಏನಿರುತ್ತೆ ಅಂತ ಈ ವಿಡಿಯೋದಲ್ಲಿ ಡೀಟೇಲ್ ಆಗಿ ಗೊತ್ತಾಗುತ್ತೆ ಫ್ರೆಂಡ್ಸ್. ಹಾಗಾಗಿ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ಒಂದು ಡೌಟ್ ಇದ್ರೂ ಕೂಡ ನೀವು ನನಗೆ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸ್ಬೋದು ಫ್ರೆಂಡ್ಸ್. ಹಾಗಿದ್ರೆ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಜಾಬ್ಗೆ ಏನೋ ಅಪ್ಲೈನ ಮಾಡಿದ್ದೀವಿ, ಆದರೆ ನಮಗೆ BPM ಅಂದರೆ ಏನು ಗೊತ್ತಿಲ್ಲ, ABPM ಅಂದರೆ ಏನು ಗೊತ್ತಿಲ್ಲ ಅಂತ ಯಾರು ಅನ್ಕೊಂಡಿದ್ರಾ? ಸೊ ಅದು ಕೂಡ ನಾನು ಹೇಳ್ತಾ ಇದ್ದೀನಿ ಫ್ರೆಂಡ್ಸ್. ನೋಡಿ, BPM ಅಂತ ಪೋಸ್ಟ್ ಮಾಸ್ಟರ್ ಅಂತ ಹೇಳ್ಬೋದು, ಹಾಗೆ ABPM ಅಂತ ಅಸಿಸ್ಟೆಂಟ್ ಬ್ರಾಂಚ್ ಪೋಸ್ಟ್ ಮಾಸ್ಟರ್ ಅಂತ ಹೇಳ್ತಾರೆ. ಇನ್ನು ಡಾಕ್ ಸೇವಂತ್ ಅಂದರೆ ನಿಮಗೆ ಗೊತ್ತೇ ಇದೆ, ಅವರು ಮೇಲ್ ಕ್ಯಾರಿಯರ್ ಮಾಡೋರು ಅಂತ ಹೇಳಿ. ಹಾಗಿದ್ರೆ ನಿಮಗೆ BPM ಅಂದರೆ ಏನು, ABPM ಅಂದರೆ ಏನು, ಹಾಗೆ ಡಾಕ್ ಸೇವಕ್ ಅಂದರೆ ಏನು ಅಂತ ಗೊತ್ತಾಗಿದ್ರೆ ನಾನು ನಿಮಗೆ ಇವಾಗ BPM ಅವರ ಕೆಲಸ ಏನಿರುತ್ತೆ ಅಂತ ಹೇಳ್ತಾ ಇದ್ದೀನಿ ಫ್ರೆಂಡ್ಸ್. ಸೊ ನೋಟ್ ಮಾಡ್ಕೊಳ್ಳಿ. ಪೋಸ್ಟ್ ಆಫೀಸನ್ನು ಕ್ಲೋಸ್ ಮತ್ತು ಓಪನ್ ಮಾಡುವಂಥ ಕೆಲಸ ಯಾರು ಮಾಡ್ತಾರೆ? BPMನವರು ಮಾಡ್ತಾರೆ. ಕಸ್ಟಮರ್ ಸರ್ವಿಸ್ಗಳನ್ನು ಹ್ಯಾಂಡಲ್ ಮಾಡಿ ಯಾವುದಾದ್ರು ಪ್ರಾಬ್ಲಮ್ ಆದರೆ ಅವ್ರಿಗೆ ಅವರ ಒಂದು ಪ್ರಾಬ್ಲಮ್ ಅಲ್ಲ, ಅಲ್ಲಿ ಹ್ಯಾಂಡಲ್ ಮಾಡುವಂಥ ಕೆಲಸ ಕೂಡ BPMನವ್ರದ್ದೇ ಇರುತ್ತೆ. ಬ್ರಾಂಚ್ನಲ್ಲಿ ಕ್ಯಾಶ್ ಮತ್ತು ಅಕೌಂಟ್ಸ್ಗಳನ್ನು ಮೇಂಟೈನ್ ಮಾಡೋದು, ಹಾಗೆಯೇ ಯಾವುದೇ ಬಂದಂತಹ ಮೇಲ್ಗಳನ್ನು ರಿಸೀವ್ ಮಾಡೋದು, ಹಾಗೆಯೇ ಡಿಸ್ಪ್ಯಾಚ್ ಮಾಡೋದು. ಸೊ ಈ ಎಲ್ಲ ಕೆಲಸಗಳನ್ನು BPMನವರು ಮಾಡ್ತಿರ್ತಾರೆ ಫ್ರೆಂಡ್ಸ್. ಸೊ BPM ಕೆಲಸ ಇದೇ ಆಗಿದೆ. ಹಾಗೆಯೇ ರೆಕಾರ್ಡ್ ಮತ್ತು ರಿಜಿಸ್ಟರ್ಗಳನ್ನು ಮೇಂಟೈನ್ ಮಾಡುವಂಥ ಕೆಲಸ BPMನವ್ರದ್ದು ಇರುತ್ತೆ ಫ್ರೆಂಡ್ಸ್. ಸೊ ಹಾಗಾಗಿ BPMನವ್ರಿಗೆ ಇಲ್ಲಿ ಜಾಸ್ತಿ ಕೆಲಸ ಇರಲ್ಲ ಅಂತ ನಾವು ಅಂದ್ಕೊಳ್ತೀವಿ. ಹಾಗಿದ್ರೆ ನೆಕ್ಸ್ಟ್ ನಾವು ನೋಡೋಣ ABPM ಅವ್ರದ್ದು ಕೆಲಸ ಏನಿರುತ್ತೆ ಅಂತ ಹೇಳಿ. ಸೊ ABPM ಅಂತ ಅಂದರೆ ಅಸಿಸ್ಟೆಂಟ್ ಬ್ರಾಂಚ್ ಪೋಸ್ಟ್ ಮಾಸ್ಟರ್ ಅಂತ ಹೇಳ್ತೀವಿ. ಹಾಗಿದ್ರೆ ಅವ್ರ ಕೆಲಸ ಬಂದವರಿಗೆ ಹೆಲ್ಪನ್ನು ಮಾಡ್ತಾರೆ, ಅಂದರೆ ಕೌಂಟರ್ಗಳಲ್ಲಿ ಯಾರು ಇರ್ತಾರೆ ಸೊ ಅವ್ರಿಗೆ ಇರುವಂಥ ಕೆಲಸನ ಮಾಡ್ತಿರ್ತಾರೆ. ಅವ್ರದ್ದು ಒಂಥರ ಕೌಂಟರ್ ವರ್ಕ್ ಅಂತ. ಕಸ್ಟಮರ್ಸ್ ಏನಾದರೂ RD ಅದೆಲ್ಲ ತುಂಬಲಿಕ್ಕೆ ಬಂದಾಗ ಅವರ ಒಂದು ಫಾರ್ಮ್ಗಳನ್ನು ಫಿಲಪ್ ಮಾಡುವಂಥ ಕೆಲಸ ಕೂಡ ABPM ಅವ್ರದ್ದೇ ಮಾಡೋದು, ಮತ್ತು ಕಲೆಕ್ಷನ್ ಮಾಡುವಂಥ ಕೆಲಸ ಕೂಡ ABPM ಅವ್ರದ್ದೇ ಇರುತ್ತೆ ಫ್ರೆಂಡ್ಸ್. ಟ್ರಾನ್ಸಾಕ್ಷನ್ಗಳಿದ್ರೆ ಅದರ ಒಂದು ಜವಾಬ್ದಾರಿ ಕೂಡ ABPM ಅವ್ರಿಗೆ ನೀಡಿರ್ತಾರೆ. ಒಂಥರ ಹೇಳಬೇಕಪ್ಪ ಅಂತ ಅಂದರೆ ABPM ಅವರ ಕೆಲಸ BPMಕ್ಕಿಂತ ಕಡಿಮೆನೇ ಇರುತ್ತೆ ಅಂತ ಹೇಳ್ಬೋದು ಫ್ರೆಂಡ್ಸ್. ಹಾಗಿದ್ರೆ BPM ಮತ್ತು ABPM ಅವ್ರಿಗೆ ವರ್ಕ್ ಅವರ್ಸ್ ಬಂದುಬಿಟ್ಟು ಅವರ ಒಂದು ವರ್ಕ್ ಲೋಡ್ ಮೇಲೇ ಡಿಪೆಂಡ್ ಆಗಿರುತ್ತೆ ಫ್ರೆಂಡ್ಸ್. ಹಾಗೆಯೇ 4 to 6 hours ಡೈಲಿ ಅವ್ರಿಗೆ ವರ್ಕ್ ಇರುತ್ತೆ. BPM ಮತ್ತು ABPM ಅಂತ ಅಂದರೆ ಯಾರಿಗೆ ವರ್ಕ್ನಲ್ಲಿ ನನಗೆ ಕಡಿಮೆ ವರ್ಕ್ ಬೇಕು ಅಂತ ಅಂದ್ಕೊಂಡಿರ್ತಾರೆ ಸೊ ಅವರು ABPMಗೆ ಸಲ್ಲಿಸ್ಬೋದು ಫ್ರೆಂಡ್ಸ್. ಹಾಗೆಯೇ ವರ್ಕ್ನಲ್ಲಿ ನಾನು ಎಲ್ಲ ಜವಾಬ್ದಾರಿಯನ್ನು ತೆಗೆದುಕೊಳ್ತೀನಿ, ಎಲ್ಲ ರೆಸ್ಪಾನ್ಸಿಬಿಲಿಟಿಯನ್ನು ಹ್ಯಾಂಡಲ್ ಮಾಡ್ತೀನಿ ಅನ್ನೋರು BPMನ್ನು ಅಪ್ಲೈ ಮಾಡ್ಬೋದು. ಹಾಗೆಯೇ ನಾನು ವಿಲೇಜ್ ಸೈಡ್ ಏನಾದರೂ ಅಪ್ಲೈ ಮಾಡ್ತೀನಿ, ವಿಲೇಜ್ ಸೈಡ್ ನನಗೆ ಜಾಬ್ ಮಾಡಲಿಕ್ಕೆ ಇಂಟ್ರೆಸ್ಟ್ ಇದೆ ಅಂತ ಅಂದರೆ ಇಬ್ಬರು ಕೂಡ ಅಲ್ಲಿ ಅಪ್ಲೈ ಮಾಡ್ಬೋದು. BPM ಕೂಡ ಮಾಡ್ಬೋದು, ABPM ಕೂಡ ಮಾಡ್ಬೋದು ಫ್ರೆಂಡ್ಸ್. ಹಾಗಿದ್ರೆ ಲಾಸ್ಟ್ ಡೇಟ್ ಬಂದುಬಿಟ್ಟು 16/2/2026 ಲಾಸ್ಟ್ ಡೇಟ್ ಆಗಿದೆ ಫ್ರೆಂಡ್ಸ್ GDS ಪೋಸ್ಟ್ಗೆ ಅಪ್ಲೈ ಮಾಡುವಂಥದ್ದು. ಮತ್ತು ನಿಮ್ಮ ಒಂದು ಅಪ್ಲಿಕೇಶನ್ನಲ್ಲಿ ಏನಾದರೂ ತಿದ್ದುಪಡಿ ಇದ್ದರೆ ಅಡ್ರೆಸ್ನಲ್ಲಿ ಅಥವಾ ಇಮೇಲ್ IDನಲ್ಲಿ ಏನೇ ತಿದ್ದುಪಡಿ ಇದ್ದರೂ ಕೂಡ 18 ಮತ್ತು 19 ನಿಮಗೆ ಕೊಟ್ಟಿದ್ದಾರೆ. ಹಾಗಾಗಿ ಯಾರೆಲ್ಲ ಅಪ್ಲಿಕೇಶನನ್ನು ಸಲ್ಲಿಸಿಲ್ಲ ಇನ್ನೂ ಸೊ ಪ್ಲೀಸ್ ಹೋಗಿ ಅಪ್ಲಿಕೇಶನನ್ನು ಹಾಕಿ ಫ್ರೆಂಡ್ಸ್. ಆದರೆ ನಿಮ್ಮ ಒಂದು 10th ಮಾರ್ಕ್ಸ್ನಲ್ಲಿ ನೀವು ಚೆನ್ನಾಗಿ ಮಾರ್ಕ್ಸನ್ನು ತೆಗೆದುಕೊಂಡಿದ್ರೆ ಮಾತ್ರ ಅಪ್ಲಿಕೇಶನನ್ನು ಹಾಕಿ ಫ್ರೆಂಡ್ಸ್. ಸೊ ಇದಾಗಿತ್ತು ಇವತ್ತಿನ ವಿಷಯ. ಹಾಗಿದ್ರೆ ಮುಂದಿನ ಜೊತೆ ಮತ್ತೆ ನಿಮಗೆ ಏನಾದರೂ ಈ ವಿಡಿಯೋ ಇಷ್ಟವಾದರೆ ಪ್ಲೀಸ್ ಒಂದು ಲೈಕ್, ಶೇರ್ ಹಾಗೆ ಕಮೆಂಟ್ ಮಾಡೋದನ್ನು ಮರಿಬೇಡಿ. ಮತ್ತು ಈ ವಿಡಿಯೋ ನಿಮಗೆ ಸ್ವಲ್ಪ ಆದರೂ ಹೆಲ್ಪ್ಫುಲ್ ಅನ್ಸಿದ್ರೆ ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಸರ್ಕಲ್ನಲ್ಲಿಯೂ ಕೂಡ ಶೇರ್ ಮಾಡಿ ಫ್ರೆಂಡ್ಸ್.